Very good morning. Main cycle, General Studies 2, General Studies 3, General Studies 1, General Studies 4 ಅದ್ಭುತವಾಗಿ ಪ್ರದರ್ಶನ ಹೊಂದಿರ್ತಾರೆ. ಇವಾಗ ಮೇನ್ಕಲ್ಲಿ ನೀವು 7 to 9 ಮಿನಿಟ್ಸನ್ನು ಬರೀಬೇಕು ಅನ್ನುವ ಟಾರ್ಗೆಟ್ ಇದೆ. ಈಗ 2026ರ GS2 ಕ್ವಶನ್ ಪೇಪರ್ ಎಷ್ಟು ಕ್ವಶನಿಗೆ? 20 ಕ್ವಶನಿಗೆ. ಈಗ ದ ಮೂಮೆಂಟು ಒಬ್ಬ ವಿದ್ಯಾರ್ಥಿ ಒಂದು ಟಾಪರ್ ಅಂತ ಒಬ್ಬ ನನ್ನ ಕನ್ಸಿಡರ್ ಮಾಡಿ, ಲಾಸ್ಟ್ ಇಯರ್ ಒಬ್ಬರು ಟಾಪರ್ ಆಗಿರೋ ಅಂತ ಕನ್ಸಿಡರ್ ಮಾಡಿ. ಇನ್ನು ಈಗ ಪ್ರಸ್ತುತವಾಗಿ ಫ್ರೆಶ್ ಕ್ಯಾಂಡಿಡೇಟ್, ಇನ್ನು UPSC ಅಂದರೆ ಏನು ಅಂತ ತಿಳ್ಕೊಳ್ಳುವ ಕ್ಯಾಂಡಿಡೇಟ್. ಈಗ ಈ ಒಂದು ಕ್ವಶನನ್ನು ನೋಡಿದಾಗ ಅವರ ಭಾವನೆಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನುವ ಒಂದು ನಿಟ್ಟಿಗೆ ಅಲ್ಲ, ಅದು ಟಾಪರ್ಗೂ ಸೇಮ್ ಇರುತ್ತೆ ಮತ್ತು ನಿಮಗೂ ಸೇಮ್ ಇರುತ್ತೆ. ಈಗ ಯಾಕೆ ಹೀಗೆ ಹೇಳ್ತೀವಿ ಸರ್, ಅವರು ಆಲ್ರೆಡಿ ಟಾಪರ್, ಈಗ ರ್ಯಾಂಕು 235 ರ್ಯಾಂಕ್ ಬಂದಿದೆ, ಅವರು ಆಲ್ರೆಡಿ ಟಾಪರ್ ಅಲ್ವಾ, ಸೊ ನಮಗೂ ಅವ್ರಿಗೂ ಹೇಗೆ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ಲ ಅಂತ ಕೇಳೋದಾದರೆ, ಅಜಗಜಾಂತರ ವ್ಯತ್ಯಾಸ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಇರ್ತದೆ ಅಷ್ಟೇ. ಸೊ ಈ ಎಕ್ಸ್ಪೀರಿಯೆನ್ಸನ್ನು ನೀವು ಎಕ್ಸಾಮಿಗೆ ಹೋಗಿಯೇ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಯಾಕೆ? ಈಗ 20 ಕ್ವಶನ್ ಇದೆ, ನಿಮ್ಮ ಸಿಲೆಬಸ್ ಕಾಪಿ ಇದೆ, IA ಜ್ಞಾನಿ ಮಾಡ್ಯುಲೇಷನ್ ಮಾಡಿಗೆ, ಜನರಲ್ ಸ್ಟಡೀಸ್ 2, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮತ್ತು ಸೋಷಿಯಲ್ ಜಸ್ಟಿಸ್, ಇಂಟರ್ನ್ಯಾಷನಲ್ ಆ್ಯಂಡ್ ರಿಲೇಷನ್ಸ್ ಮತ್ತು ಪಾಲಿಟಿ, ಈ 4 ಸಬ್ ಟಾಪಿಕ್ನ ಒಂದಿಗೆ ಮೇನ್ ಟಾಪಿಕ್ ಆಗಿ ನಿಮಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಕಂಪ್ಯಾರಿಸನ್ ಆಫ್ ಕಾನ್ಸ್ಟಿಟ್ಯೂಷನ್, ಪಾರ್ಲಿಮೆಂಟ್ ಆ್ಯಂಡ್ ಲೆಜಿಸ್ಲೇಷನ್, ಯೂನಿಯನ್ ಆ್ಯಂಡ್ ಸ್ಟೇಟ್ಸ್ ಮತ್ತು ಸಿವಿಲ್ ಸರ್ವಿಸ್ ಇನ್ ಇಂಡಿಯನ್ ಡೆಮಾಕ್ರಸಿ, ಜುಡಿಷರಿ, ಎಲೆಕ್ಷನ್ ಮತ್ತು ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಹೆಲ್ತ್, ಹಂಗರ್, ನ್ಯೂಟ್ರಿಷನ್, ಎಜುಕೇಷನ್, ಹ್ಯೂಮನ್ ಡೆವಲಪ್ಮೆಂಟ್ ಮತ್ತು ಇಂಡಿಯಾ ಆ್ಯಂಡ್ ನೇಬರ್ಹುಡ್, ಇಂಡಿಯಾ ಆ್ಯಂಡ್ ಅದರ್ ನೇಷನ್, ಮಲ್ಟಿಲ್ಯಾಟ್ರಲ್ ಆ್ಯಂಡ್ ಬೈಲ್ಯಾಟ್ರಲ್ ಆ್ಯಂಡ್ ಏಷ್ಯಾ ಪೆಸಿಫಿಕ್ ಅಂತ ಒಂದು ಬ್ಲೂ ಪ್ರಿಂಟಲ್ಲಿ ನಿಮಗೆ ಸಿಲೆಬಸ್ಸನ್ನು ಬೈಫರ್ಕೇಷನ್ ಮಾಡಿ ಕೊಡ್ತಾರೆ. ಈಗ ಆ ಟಾಪರ್ಗೂ ನಿಮಗೂ ವ್ಯತ್ಯಾಸ ಏನಂದರೆ, ಪ್ರತಿಯೊಂದು ಕ್ವಶನನ್ನು ನೋಡಿದಾಗ ಯಾವ ಟಾಪಿಕ್ಕಿಗೆ ನೀವು ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗಬೇಕು, ಆ ಟಾಪಿಕ್ ಯಾವ ಇದರಿಂದ ಬಂದಿದೆ ಅನ್ನುವಂಥದ್ದು. ಜೊತೆಗೆ ಮೇನ್ ಪಿಲ್ಲರ್ ಆಫ್ ದ ಆನ್ಸರ್ ರೈಟಿಂಗ್. ಹೌದಾ? ಈಗ ಈ ವಿಚಾರವೇ ನಿಮಗೆ ಗೊತ್ತಿಲ್ಲ, ಅದು ಸಂಬಂಧವೇ ಇಲ್ಲ, ಯಾವ ಪ್ರಸ್ತುತ ಟಾಪಿಕ್ ಇದೆ, ಈಗೀಗ ರೈಟ್ ಟು ಪ್ರೈವಸಿ ರಿಲೇಟೆಡ್ ಟು ದಿ ಆರ್ಟಿಕಲ್ 21, ಅದು ಕೂಡ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಬಗ್ಗೆ ಮಾತಾಡ್ತಾರೆ. ಹೌದಾ? ಈಗ ಈ ಚಾಪ್ಟರ್ ಏನಿದೆ ಅಥವಾ ಈ ಟಾಪಿಕ್ ಏನಿದೆ ನಮ್ಮ ಜನರಲ್ ಸ್ಟಡೀಸ್ 2ಅಲ್ಲಿ ಯಾವಾಗರ ಸಬ್ ಟಾಪಿಕ್ಕಿನಲ್ಲಿ ಬಂದಿದೆ ಅನ್ನುವಂಥದ್ದು ನಮಗೆ ಬೇಕು. ನಿಮಗೆ ಗೊತ್ತಿದೆ, ವೆಲ್ಫೇರ್ ಸೊಸೈಟಿಯಲ್ಲಿ ಟ್ರಾನ್ಸ್ಜೆಂಡರ್ LGBTQ ಕಮ್ಯುನಿಟಿ ಎಂಬ ಪಾಠವನ್ನು ನಾವು ಮಾಡಿದ್ದೀವಿ. ಪ್ಲಸ್ ಆರ್ಟಿಕಲ್ 21 ಅಂತ ಬಂದಾಗ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಆರ್ಟಿಕಲ್ 21 ಸ್ಪೆಷಲ್ ಸೀರೀಸಾಗಿ ನಾವು ಮಾಡಿದ್ದೀವಿ. ಸೊ ಇದರಿಂದ ನಿಮಗೇನು ಗೊತ್ತಾಯಿತು? ರೈಟ್ ಟು ಪ್ರೈವಸಿ, ಆರ್ಟಿಕಲ್ 21, ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಅಷ್ಟೇ ತಾನೇ ಇಲ್ಲಿದು ಮೇನ್ ಟಾಪಿಕ್ಕು. ಕರೆಕ್ಟ್? ಒಂದು ಫುಲ್ ಕ್ವಶನ್ ನೋಡಿದಾಗ ಅದರಲ್ಲಿ ಮೇನ್ ಕೀ ಪಿಲ್ಲರ್ ಯಾವುದು ಅನ್ನುವಂಥದ್ದನ್ನು ಐಡೆಂಟಿಫೈ ಮಾಡೋದು ಪ್ರಥಮವಾದಂತಹ ಕೆಲಸ. ಆಯಿತಾ? ಈಗ ರೈಟ್ ಟು ಪ್ರೈವಸಿ ನಂಬರ್ 1, ಆರ್ಟಿಕಲ್ 21 ನಂಬರ್ 2 ಮತ್ತು ಟ್ರಾನ್ಸ್ಜೆಂಡರ್ ಪರ್ಸನ್ ನಂಬರ್ 3. ಕರೆಕ್ಟ್? ಈಗ ಈ ಟಾಪಿಕ್ ಎಲ್ಲೆಲ್ಲಿ ಸಿಗುತ್ತೆ ನನಗೆ? ನಂಬರ್ 1 ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಆರ್ಟಿಕಲ್ 21 ಮತ್ತು ರೈಟ್ ಟು ಪ್ರೈವಸಿ ಸಿಗುತ್ತೆ. ನಂಬರ್ 2 ವೆಲ್ಫೇರ್ ಸೊಸೈಟಿಯ ಟ್ರಾನ್ಸ್ಜೆಂಡರ್ ಅಥವಾ LGBTQ ಕಮ್ಯುನಿಟಿ ಏನಿದೆ ಅದರಲ್ಲಿ ನಿಮಗೆ ಈ ಒಂದು ಟ್ರಾನ್ಸ್ಜೆಂಡರ್ ಟಾಪಿಕ್ಕು ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಬರೀಬೇಕು. ನಂಬರ್ 2 ಕೀ ಪಿಲ್ಲರ್ ಏನಂದರೆ, ಎಷ್ಟು ಮಾರ್ಕಿಗೆ ಕೇಳಿದ್ದಾರೆ? 10 ಮಾರ್ಕರ್ ಕೇಳಿದ್ದಾರೆ ಅಂದರೆ ನಿಮಗೆ 2 ಪೇಜ್ ಬರೀಬೇಕು ಅಂತ ಗೊತ್ತಾಗಬೇಕು. 15 ಮಾರ್ಕಿಗೆ ಕೇಳಿದ್ದಲ್ಲಿ 3 ಪೇಜಿಗೆ ಬರೀಬೇಕು ಅಂತ ಗೊತ್ತಾಯಿತು. ಸೊ ಇವಾಗ ಯಾವ ಥರ ಬರೀಬೇಕು? 3ನೇ ಸ್ಟೇಜ್. ಹೌದಾ? ಸೊ ಯಾವ ಥರ? ಇಲ್ಲೇನು ಕ್ವಶನಿಗೆ ಅದನ್ನು ಓದಬೇಕು. ರೈಟ್ ಟು ಪ್ರೈವಸಿ ರಿಲೇಟಿಂಗ್ ಟು ದಿ ಸೆಲ್ಫ್ ಐಡೆಂಟಿಟಿ ಈಸ್ ವೆರಿ ಡಿಯರ್ ಟು ಎವ್ರಿ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ವೆಲ್ ಪ್ರೊಟೆಕ್ಟೆಡ್ ಅಂಡರ್ ಆರ್ಟಿಕಲ್ 21 of the Constitution. In this context, examine the effect of the amendment in 2026, the Transgender Person Protection Right Act 2019. ಸೊ ಇದರಲ್ಲಿ ನೀವು ಒಂದನೇದು ರೈಟ್ ಟು ಪ್ರೈವಸಿ ಆರ್ಟಿಕಲ್ 21 ಬಗ್ಗೆ 1 ಪೇಜ್ ಬರೀಬೇಕು. 2ನೇ ಪೇಜಲ್ಲಿ ಟ್ರಾನ್ಸ್ಜೆಂಡರ್ ಪರ್ಸನಲ್ ಪ್ರೊಟೆಕ್ಷನ್ ಆ್ಯಕ್ಟ್ 2026 ಬಗ್ಗೆ ಬರೀಬೇಕು. ಸೊ ಇವಾಗ ಎಕ್ಸಾಮಿನ್ ಅಂತ ಕೇಳಿದ್ದಾರೆ. ಸೊ ಬೋತ್ ಪಾಸಿಟಿವ್ ನೆಗೆಟಿವ್, ಯಾವುದೇ ಸ್ಕಿಮ್ಯಾಟಿಕ್, ಯಾವುದೇ ಬಿಲ್ಸ್, ಯಾವುದೇ ಇನಿಷಿಯೇಟಿವ್
ಒಂದು ಪಾಸಿಟಿವು ಇದೆ, ನೆಗೆಟಿವ್ ಇದೆ, ಹೌದಾ? ಸೊ ಈಗ ನಾನೊಂದು ಇನಿಷಿಯೇಟಿವ್ ತರ್ತೀನಿ ಅಂದರೆ ಅದು ನನಗೆ ಯೂಸ್ ಆಗುತ್ತಾ? ಆಗುತ್ತೆ. ಆದರೆ ಅದರಲ್ಲಿ ನನಗೆ ನಷ್ಟ ಎಷ್ಟಾಗುತ್ತೆ ಅದು ಕೂಡ ಬರೀಬೇಕಲ್ಲ. ದಟ್ ಈಸ್ ಎನ್ ಎಕ್ಸಾಮೈನ್ ಅಂತಾರೆ. ಈಗ ಈ ಟಾಪಿಕ್ಕು ಫಸ್ಟು ನೀವು ನೋಡಿದಾಗ ನಿಮ್ಮ ಹತ್ರ ನೋಡ್ತಿಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ನಿಮ್ಮ ಹತ್ರ ನೋಡ್ತಿಗೆ ಟ್ರಾನ್ಸ್ಜೆಂಡರ್ LGBTQ ಕಮ್ಯುನಿಟಿ. ಈಗ ಗೊತ್ತಾಯಿತು. ಸೊ ಹೇಗೆ ಸ್ಟಾರ್ಟ್ ಮಾಡೋದು, ಹೆಡ್ಡಿಂಗ್ ಯಾವ್ದು ಹಾಕೋದು, ಮೇನ್ ಕೀ ಪಿಲ್ಲರ್ ಯಾವುದು? ರೈಟ್ ಟು ಪ್ರೈವಸಿ ಮತ್ತು ಟ್ರಾನ್ಸ್ಜೆಂಡರ್ ಪರ್ಸನ್ ಆ್ಯಕ್ಟ್. ಸೊ ಟ್ರಾನ್ಸ್ಜೆಂಡರ್ ಪರ್ಸನ್ ಅವರಿಗೆ ಆರ್ಟಿಕಲ್ 21 ಅವರನ್ನು ಹೇಗೆ ಎತ್ತಿದೀಗೋ, ಅವರನ್ನು ಹೇಗೆ ಪ್ರೊಟೆಕ್ಟ್ ಮಾಡೋದು ಅನ್ನುವಂಥದ್ದು ತಾನೇ ಟಾಪಿಕ್. ಹಾಗಾದರೆ ಇಂಟ್ರಡಕ್ಷನಲ್ಲಿ ಏನು ಬರೀತೀರ? ಇಂಟ್ರಡಕ್ಷನಲ್ಲಿ ಟ್ರಾನ್ಸ್ಜೆಂಡರ್ ಎಷ್ಟು ಜನ ಇದ್ದಾರೆ, 0.1% ಜನ ಜಾಬಲ್ಲಿದ್ದಾರೆ ಅಂತ ಬರಿಬೋದು. ಅಥವಾ ಅವರು ಸೋಷಲ್ ಹಾರ್ಮನಿಯಲ್ಲಿ ಯಾವ ರೀತಿಯ ಥರ್ಡ್ ಪಿಲ್ಲರ್ ಅಂತ ಕರೀತಾರೆ, ಒಂದು ಮೆನ್, ಇನ್ನೊಂದು ವುಮೆನ್, ಇನ್ನೊಂದು ಟ್ರಾನ್ಸ್ಜೆಂಡರ್ ಅಥವಾ LGBTQ ಕಮ್ಯುನಿಟಿ. ಸೊ ಇದನ್ನು ನೀವು ಇಂಟ್ರಡಕ್ಷನಲ್ಲಿ ಬರಿಬೋದು, ಹೌದಾ? ಈಗ ಇನ್ನೊಂದು ತತ್ವ ಸಿದ್ಧಾಂತ ಇದೆ, ಏನು ಆ ನೋಟ್ಸನ್ನು ಇದೆ, ಏನು ದೇವದಾಸಿ ಪದ್ಧತಿ ಅಂತ ಇಕ್ಕು. ಸೊ ಇದೀಗೆ ಒನ್ ಕೈಂಡ್ ಆಫ್ ಟ್ರಾನ್ಸ್ಜೆಂಡರ್ ಆ್ಯಕ್ಟಿವಿಟಿ ಇಕ್ಕು ಋಗ್ವೇದಕ್ಕಿರಾಗಲ್ಲಿ. ಸೊ ಅದನ್ನು ನೀವು ಕೋಟ್ ಮಾಡಿದ್ರಿ. ಸೊ ಯಾವಾಗ ನೀವು ಈ ಸಿಸ್ಟಮ್ಯಾಟಿಕ್ ರೆಪ್ರೆಸೆಂಟೇಷನಲ್ಲಿ ಈ ಒಂದು ಇಂಟ್ರಡಕ್ಷನ್ ಬರೆದ್ರಿ, ಯು ಆರ್ ಅಡ್ರೆಸ್ ದ ಟಾಪಿಕ್. ನೆಕ್ಸ್ಟ್ ಆರ್ಟಿಕಲ್ 21 ಅಂದರೆ ಏನು ಮೇಯ್ನಾಗಿ? ಸೊ ಆರ್ಟಿಕಲ್ 21 ಅಂತಂದರೆ ರೈಟ್ ಟು ಪ್ರೊಟೆಕ್ಟ್ ದ ಹ್ಯೂಮನ್ ಡಿಗ್ನಿಟಿ ಅಂತ ಅಲ್ವಾ? ಅದರ ಬಗ್ಗೆ ಫೀಚರ್ಸ್ ಯಾವ ಥರ ಇದೆ? ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅದನ್ನು ಬರೆದ್ರಿ. ತದನಂತರ ಅದು ಫುಲ್ 1 ಪೇಜ್ ಆಯಿತು. ಆರ್ಟಿಕಲ್ 21 ಬಗ್ಗೆ ಕಂಪ್ಲೀಟ್ 1 ಪೇಜ್. ಮತ್ತು ರೈಟ್ ಟು ಪ್ರೈವಸಿ ಅನ್ನುವಂಥದ್ದು 2017ನೇ ಇಸ್ವಿಯಲ್ಲಿ ಆರ್ಟಿಕಲ್ 21ಗೆ ಸೇರಿಸಿದ್ದಾರೆ, ಹೌದಾ? ರೈಟ್ ಟು ಪ್ರೈವಸಿ ಅಂತಂದ್ರೇನು? ನನ್ನ ಸೇಫ್ಟಿ ನನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ಬೋದು, ಇಟ್ ಇಸ್ ಮೈ ಪ್ರೈವಸಿ. ಸೊ ಯಾರು ಕ್ವಶನ್ ಮಾಡೋಂಗಿಲ್ಲ, ನನ್ನ ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ಮೀ ಅಂತ, ಹೌದಾ? ಸೊ ಡಾಟಾ ಲೋಕಲೈಸೇಷನ್ ಬಿಲ್ ಅದು ರೈಟ್ ಟು ಪ್ರೈವಸಿ ಆಗಿ ಬಂದಿದ್ದರೂ ಕೂಡ ಆರ್ಟಿಕಲ್ 21ಗೆ ಅದು ಸೇರಿತ್ತು. ಯಾವುದು? ಶ್ರೀಕೃಷ್ಣ ಕಮಿಟಿ ರಿಪೋರ್ಟ್. ಸೊ ಅದನ್ನು ಬರೆದ್ರಿ, ಅಲ್ಲಿಗೆ 1 ಪೇಜ್ ಆಯಿತು. 2ನೇ ಪೇಜಲ್ಲಿ ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಆ್ಯಕ್ಟ್ 2026 ಬಗ್ಗೆ ಬರೀಬೇಕು. ಯಾವ ಥರ? ಒಂದೇಗೂ ಏನಿರ್ಬೋದು ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಏನಿರ್ಬೋದು? ಒಂದು ವೆಲ್ಫೇರಿಸಮ್, ಇಂಟ್ರೆಸ್ಟ್, ಎಂಪ್ಲಾಯ್ಮೆಂಟ್, ಸೋಷಲ್ ಕನ್ಸರ್ನ್, ಸೋಷಲ್ ಇನ್ಕ್ಲೂಷನ್, ಸೋಷಲ್ ರೆಸ್ಪೆಕ್ಟ್. ಕರೆಕ್ಟ್? ಸೊ ಈಗ ಆ ನೋಟ್ಸ್ ಏನಿಗೆ ಟ್ರಾನ್ಸ್ಜೆಂಡರ್ ನೋಟ್ಸಲ್ಲಿ ಅದರಲ್ಲಿ ನಿಮಗೆ ಪಬ್ಲಿಕ್ ಸ್ಪೀಚಿಗೆ, ಸ್ಟೇಟ್ಮೆಂಟಿಗೆ, ಚಾಲೆಂಜಸ್ಸಿಗೆ, ಸೊಲ್ಯೂಷನಿಗೆ, ಹೌದಾ? ಅದನ್ನು ನೀವು ಇಳಿಸ್ತೀರ 2nd ಪೇಜಿಗೆ. ಲಾಸ್ಟಲ್ಲಿ ನೀವು ಆರ್ಟಿಕಲ್ 21 ಪ್ಲಸ್ ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಆ್ಯಕ್ಟಿಗೆ ಸಮೇತವಾಗಿ ನೀವು ಒಂದು ಕೊಟೇಶನ್ ರೂಪದಲ್ಲಿ ಕನ್ಕ್ಲೂಷನ್ ಮಾಡ್ತೀರ. ಸೊ ಇಟ್ ಈಸ್ ಮೋರ್ ಆರ್ ಲೆಸ್ ದ ಸೆಲ್ಫ್ ರೆಸ್ಪೆಕ್ಟ್ ರಾದರ್ ದ್ಯಾನ್ ಸೆಲ್ಫ್ ಆ್ಯಂಬಿಷನ್ಸ್ ಅಂತ ಬರೀತೀರ. ಅಲ್ಲಿಗೆ ನಿಮ್ಮ ಒಂದು ಕ್ವಶನ್ ಆಯಿತು. ಇದೇ ರೀತಿ ಪ್ರತಿಯೊಂದು ಕ್ವಶನ್ಗೂ ನೀವು ಅಡ್ರೆಸ್ ಮಾಡಬೇಕು. ನೋಡಿ, ಒಂದೊಂದು ಟಾಪಿಕ್ ಏನಿದೆ ಆ ಟಾಪಿಕ್ ಒಂದು ನೇರವಾಗಿರ್ಬೋದು, ಇನ್ನೊಂದು 2 ಟಾಪಿಕ್ ಸೇರಿ ಒಂದು ಕ್ವಶನ್ ಆಗಿರಬಹುದು, ಅಥವಾ 3 ಟಾಪಿಕ್ ಸೇರಿ ಒಂದು ಕ್ವಶನ್ ಆಗಿರಬಹುದು. ಮ್ಯಾಟರ್ ಏನು? ಆ ಟಾಪಿಕ್ ಯಾವುದು ಅಂತ ನೀವು ತಿಳ್ಕೊಂಡಾಗ ಸಿಲೆಬಸ್ಸಿಂದ, ಅಂದರೆ ಕೋರ್ ಸಿಲೆಬಸ್ಸಿಂದ, ಆ ಸಿಲೆಬಸ್ಸನ್ನು ನೋಟ್ಸ್ ಎಲ್ಲಿಗೆ ಅಂತ ನೀವು ಫೈಂಡ್ ಔಟ್ ಮಾಡಿದಾಗ, ಆ ನೋಟ್ಸಿನ ವಿಚಾರಗಳು ನಿಮಗೆ ತಿಳಿದಾಗ, ಅದನ್ನು ಮೆಂಟಲ್ ಆನ್ಸರೈಟಿಗೆ ನೀವು ನಿಂತಾಗ ಈ ಒಂದು ಆನ್ಸರನ್ನು ಮಾಡಲಿಕ್ಕಾಗತ್ತೆ. ನಂಬರ್ 4 ಪಿಲ್ಲರ್ ಏನಂದರೆ, ಈಗ ನೋಡಿ, ಸಪೋಸ್ ಇದು ಒಂದು ಎಕ್ಸಾಂಪಲ್. ಏನಿಗೆ ವುಮೆನ್ ಆಸ್ ಎ ಕ್ಲಾಸ್ ನೈದರ್ ಬಿಲಾಂಗ್ ಟು ಎ ಮೈನಾರಿಟಿ ಗ್ರೂಪ್ ನಾರ್ ಆರ್ ಗೆ ರಿಗಾರ್ಡೆಡ್ ಆ್ಯಸ್ ಫಾರ್ಮಿಂಗ್ ಎ ಬ್ಯಾಕ್ವರ್ಡ್ ಕ್ಲಾಸ್. ಓಕೆ, ಇನ್ ದಿ ಲೈಟ್ ದಿಸ್ ಸ್ಟೇಟ್ಮೆಂಟ್ ಡಿಸ್ಕಸ್ ದ ಎವಲ್ಯೂಷನ್ ಆಫ್ ವುಮೆನ್ಸ್ ರಿಸರ್ವೇಷನ್ ಫ್ರಮ್ ಲೋಕಲ್ ಬಾಡೀಸ್ ಟು ದ ಪಾರ್ಲಿಮೆಂಟ್. ಈಗ ಈ ಸ್ಟೇಟ್ಮೆಂಟಲ್ಲಿ ನಿಮಗೆ ಜನರಲ್ ಸ್ಟಡೀಸಿನ ವುಮೆನ್, ಹೌದಾ, ಜನರಲ್ ಸ್ಟಡೀಸ್ 1 ವುಮೆನ್ ಕಾನ್ಸೆಪ್ಟ್ ಮತ್ತು ಜನರಲ್ ಸ್ಟಡೀಸ್ 2 ಲೋಕಲ್ ಬಾಡೀಸ್ ಅಂದರೆ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಮತ್ತು ಡಿಗ್ನಿಟಿ ಅಂತ ಕೇಳ್ತಾ ಇದ್ದಾರೆ. ವೆಲ್ಫೇರ್ ಸೊಸೈಟಿಯ ವುಮೆನ್ನಿನ ಟಾಪಿಕ್ಕು ಬರ್ತದಲ್ಲ, ಅದರಲ್ಲೂ ಇಲ್ಲ ಮೈನಾರಿಟಿ ಗ್ರೂಪಲ್ಲಿದೆಯಾ ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿದೆಯಾ ವುಮೆನ್ ಅಂತ. ಸೊ ಇವಾಗ ಮೇನ್ ಕೀ ಪಿಲ್ಲರ್ ಏನು? ವುಮೆನ್. ಸೊ ನೀವು ಇಂಟ್ರಡಕ್ಷನ್ ಹೇಗೆ ಬರೀಬೇಕಾಗತ್ತೆ? ವುಮೆನ್ ರಿಲೇಟೆಡ್. ಸೊ ವುಮೆನ್ is a mother of every segment in the society, and if you teach a girl, she will teach a family ಅಂತ ಬರೀತೀರಿ.
ಆಮೇಲೆ ವುಮೆನ್ನಿಗೆ ಇಂಡಿಯಾಗೆ ಡೈವರ್ಸಿಫೈ ಕಲ್ಚರ್ ಆ್ಯಂಡ್ ಇಟ್ ಇಸ್ ಎ ಟ್ರೈಗೋಮಾ ಇನ್ ಟರ್ಮ್ಸ್ ಆಫ್ ದ ಆಂಥ್ರೋಪಾಲಜಿಕಲ್ ಎವಲ್ಯೂಷನ್. ಒನ್ ಇಸ್ ಮೆನ್, ಅನದರ್ ಒನ್ ಇಸ್ ವುಮೆನ್, ಅನದರ್ ಒನ್ ಇಸ್ ಟ್ರಾನ್ಸ್ಜೆಂಡರ್ ಅಂತ ಬರೀತೀರಿ. ತದನಂತರ ಏನನ್ನು ವ್ಯಕ್ತಪಡಿಸ್ತೀರಿ? ಲೋಕಲ್ ಬಾಡೀಸ್. ಅಲ್ಲೇನು ಕೇಳಿದರೆ ರಿಸರ್ವೇಷನ್ ಫ್ರಮ್ ದಿ ಲೋಕಲ್ ಬಾಡೀಸ್. ಸೊ 33 ರಿಸರ್ವೇಷನ್ ವುಮೆನ್ನಿಗೆ ಕೊಡಬೇಕು ಅನ್ನುವಂಥದ್ದು ನಿರ್ಧಾರ ಆಗಿದೆ. ಯಾವಾಗ ಏನು ಅಂತ ಬರೀತೀರಿ. ಈಗ ಇಂಟ್ರೊಡಕ್ಷನ್ ಈ ಒಂದು ಈಗ ಅದನ್ನು ಸಬ್ ಟಾಪಿಕ್ ಮಾಡಬೇಕು. ಅವಾಗ 10 ಮಾರ್ಕ್ ಅಂದರೆ ಎಷ್ಟು? 2 pages, ಕರೆಕ್ಟ್. ಈಗ ವುಮೆನ್ ಆಸ್ ಎ ಕ್ಲಾಸ್ ನೈದರ್ ಬಿಲಾಂಗ್ ಟು ಮೈನಾರಿಟಿ ಗ್ರೂಪ್ ಆರ್ ದೇ ರಿಗಾರ್ಡೆಡ್ ಆಸ್ ಎ ಫಾರ್ಮಿಂಗ್ ಎ ಬ್ಯಾಕ್ವರ್ಡ್ ಕ್ಲಾಸ್. ಇನ್ ದಿ ಲೈಟ್ ಸ್ಟೇಟ್ಮೆಂಟ್ ಡಿಸ್ಕಸ್ ದ ಎವಲ್ಯೂಷನ್ ಆಫ್ ವುಮೆನ್ಸ್ ರಿಸರ್ವೇಷನ್ ಫ್ರಮ್ ಲೋಕಲ್ ಬಾಡಿ ಟು ಪಾರ್ಲಿಮೆಂಟ್. ಮೇನ್ ಆಗಿರೋದು ಏನಂದರೆ ಈಗ ಡಿಸ್ಕಸ್ ದ ಎವಲ್ಯೂಷನ್ ಆಫ್ ಲೋಕಲ್ ಬಾಡಿ ಟು ಪಾರ್ಲಿಮೆಂಟ್. ಅಂದರೆ ನೀವು ಸ್ವಾತಂತ್ರ್ಯ ಸಿಕ್ಕಾಗ ಫ್ರೀಡಮ್ ಸ್ಟ್ರಗಲಲ್ಲಿ ಇಂದ ಸ್ಟಾರ್ಟ್ ಮಾಡಿ, ಆಮೇಲೆ ಸ್ವತಂತ್ರ ಆದಮೇಲೆ ವುಮೆನ್ನಿನ ರೋಲ್ ಹೇಗಿತ್ತು, ಅದಾದ ಮೇಲೆ ಎಲೆಕ್ಷನಲ್ಲಿ ಎಷ್ಟು ಜನ ವಿನ್ ಆಗಿದ್ರು, ಅಥವಾ ಪ್ರಾಬಬಲಿ ಪರ್ ಕ್ಯಾಪಿಟ ಹೇಗಿತ್ತು, ಓಟು ವುಮೆನ್ನಿಗೆ ರೈಟ್ ವೋಟ್ ಯಾವಾಗಿತ್ತು, ಅದೆಲ್ಲ ಬರೆದ್ರಿ. ತದನಂತರ ಪ್ರಸ್ತುತ ರಿಸರ್ವೇಷನ್ ಅಂತ 33% ಕೊಡಲೇಬೇಕು. ಪಾರ್ಲಿಮೆಂಟಲ್ಲಿ 543 ಇದ್ದರೆ ಅದನ್ನು 33% ಅಂದರೆ 100 ಮೆಂಬರ್ಸ್ ವುಮೆನ್ ಆಗಿರಬೇಕು ಅನ್ನುವಂಥದ್ದು ತಾತ್ಪರ್ಯ. ಯಾಕಿಲ್ಲ ಅನ್ನುವಂಥದ್ದನ್ನು ಬರೆದ್ಬಿಟ್ರೆ ಇಟ್ ಈಸ್ ಗುಡ್. ಈಗ ಥರ ನೀವು ಪ್ರತಿಯೊಂದು ಮಾಡ್ತೀರ. ಈಗ ಇನ್ನೊಂದು ಐ ವಿಲ್ ಮೇಕ್ ಯು ಒನ್ ಈಗರ್ ಟಾಸ್ಕ್. ಎಕ್ಸಾಮಿನ್ ವೆದರ್ ದ ಕಾನ್ಸ್ಟಿಟ್ಯೂಷನಲ್ ಆಫೀಸ್ ಆಫ್ ದ ಲೋಕಸಭಾ ಸ್ಪೀಕರ್ ಹ್ಯಾಸ್ ಬಿಕಮ್ ವಲ್ನರಬಲ್ ಟು patronizing politics under the context of anti-defection. What institutional changes are required to ensure the neutrality of the Lok Sabha Speaker in managing polarized House? ಅಂತಂದರೆ ಏನು? ಈಗ ಪಾರ್ಲಿಮೆಂಟರಿ ಲೆಜಿಸ್ಲೇಷನ್ ಟಾಪಿಕಲ್ಲಿ ಲೋಕಸಭಾ ಸ್ಪೀಕರ್ ಬಗ್ಗೆ ನಾವೇ ನೋಟ್ ಮಾಡಿದ್ದೇವೆ. ದಟ್ ಈಸ್ ಮೋರ್ ಆರ್ ಲೆಸ್ ದ ಸೇಮ್. ಸೊ ಅವರು ಲೋಕಸಭಾ ಸ್ಪೀಕರ್ ಯಾರು? ಹೀಗೆ ಆಫೀಸು ಚೇರ್ಮನ್ ಆಫ್ ದ ಲೋಕಸಭಾ. ಮತ್ತು ಅವರು ಯಾವ ಪಾರ್ಟಿಗೂ ಕನ್ನಡವರು, ಅಂದರೆ ಯಾವ ಪಾರ್ಟಿಗೂ ಹೊಂದಾಣಿಕೆ ಇಲ್ಲ, ಎಲ್ಲರೂ ಕೋಆರ್ಡಿನೇಷನ್ ಇರಬೇಕು. ಈಸ್ ದ ಚೀಫ್ ಆಫ್ ಅಸೆಂಬ್ಲಿ, ಹೌದಾ? ಇಲ್ಲ ಪಾರ್ಲಿಮೆಂಟ್, ಈಸ್ ದ ಚೀಫ್, ಈಸ್ ಗಾರ್ಡಿಯನ್ ಆಫ್ ದ ಸದನ ಅಂತಾರಲ್ಲ ಅದು. ಮತ್ತು ರೀಸೆಂಟಾಗಿ ಈ ಇನ್ಸಿಡೆಂಟ್ ಯಾಕೆ ಬಂತೇಳಿ? ಈ ಇನ್ಸಿಡೆಂಟ್ ಲೈವ್ ಆಗಿತ್ತು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಪ್ರಸ್ತುತವಾಗಿದ್ದಾರಲ್ಲ, ಅವರ ಮೇಲೆ ಅಲಿಗೇಷನ್ ಇತ್ತು. ಇನ್ನು ರಾಜ್ಯಸಭಾ ಸ್ಪೀಕರ್ ಯಾರು? ಅವರು ವೈಸ್ ಪ್ರೆಸಿಡೆಂಟ್ ಇದ್ದರು, ಅವರು ಧನ್ಕರ್ ಇದ್ದರು, ಅವರ ಮೇಲೆ ಅಲಿಗೇಷನ್ ಇತ್ತು. ಅಂದರೆ ಅವರನ್ನು ಕೆಳಗೆ ಇಂಪೀಚ್ಮೆಂಟ್ ಮಾಡಬೇಕು ಅನ್ನುವ ನಿರ್ಧಾರ ತಗೊಂಡಿದ್ದರು. ಅದಕ್ಕಾಗಿ ಇದು ಬಂದಿದೆ. ಸೊ ಇಟ್ ಈಸ್ ಮೋರ್ ಆರ್ ಲೆಸ್ ಎ ಕರೆಂಟ್ ಅಫೇರ್ ಆ್ಯಂಡ್ ಮೋರ್ ಆರ್ ಲೆಸ್ ಎ ಪಾಲಿಟಿ. ಸೊ ಇದು ನಿಮಗೆ ಪ್ರಸ್ತುತ ನೋಡ್ಸಲ್ಲೇ ಇದೆ. ಚಾಲೆಂಜಸ್, ಸೊಲ್ಯೂಷನ್, ವೇ ಫಾರ್ವರ್ಡ್ ಅಥವಾ ರೆಕಮೆಂಡೇಷನ್ ಏನೇನಿದೆ ಎಲ್ಲವೂ ಇದೆ. ಸೊ ಯು ಕ್ಯಾನ್ ರೈಟ್ ಇಟ್ ಇನ್ ಎ ವೆರಿ ಡಿಗ್ನಿಫೈಡ್ ವೇ. ಒಂದೇ ಥಿಂಗ್ ಏನಂದರೆ, ಕೆಲವೊಂದು ಕ್ವಶನ್ ಈಗ ಹೊಸತಾಗಿ ಬಂದವರಿಗೆ ಡೈರೆಕ್ಟಾಗಿ ಬರೀಬೇಕು ಅನ್ನುವಂಥದ್ದಕ್ಕೆ ಆನ್ಸರ್ ಮಾಡಲಿಕ್ಕೆ ಕೆಪಾಸಿಟಿ ಇರ್ಬೋದು. ಮತ್ತು ಎವಲ್ಯೂಷನ್ ಆಗುತ್ತೆ. ಈಗ ಇವತ್ತು ನೀವು ಮೆಂಟಲ್ ಡಿಸಬಿಲಿಟಿ ಬಗ್ಗೆ ಓದಿದ್ರೆ, ನಾಳೆ ನೀವು ಐ ಥಿಂಕ್ ಮೋರ್ ಆರ್ ಲೆಸ್ ಪಾವರ್ಟಿ ಬಗ್ಗೆ ಓದ್ತೀರಿ. ಯಾವಾಗ ಮೆಂಟಲ್ ಡಿಸಬಿಲಿಟಿ, ಪಾವರ್ಟಿ ಬಗ್ಗೆ ನಿಮಗೆ ಗೊತ್ತಾಯಿತು, ಅದರ ಬಗ್ಗೆ ಮೆಂಟಲ್ ಆನ್ಸರ್ ರೈಟಿಂಗನ್ನು ನೀವು ಮಾಡಿದ್ರಿ, ಆವಾಗ ನೀವು ಕ್ಲಬ್ ಮಾಡಲಿಕ್ಕೆ ಒಂದು ವಿಚಾರ ತಗೋತೀರಿ. ಸೊ ಇಲ್ಲಿ ಬೇಕಾಗಿರೋದು ಈ ವಿಚಾರದಿಂದ ಆ ವಿಚಾರಕ್ಕೆ ನಾನು ಹೇಗೆ ಹಾದು ಹೋದೆ ಅನ್ನುವಂಥದ್ದು. ಸೊ ಇಟ್ ಈಸ್ ನಾಟ್ ಎ ಗೇಮ್ ಆಫ್ ಕಪ್ ಆಫ್ ಬಾಲ್ ಆಫ್ ಒನ್ ಡೇ, ಇಟ್ ಕನ್ಸ್ಯೂಮ್ ಎ ಡೇ ಅನ್ನುವಂಥದ್ದು. ಸೊ ಯಾವುದೇ ರೀತಿಯ ವಿಚಾರದ ಕೊರತೆ ಇಲ್ಲ. ಪ್ರತಿಯೊಂದು 20 ಟಾಪಿಕ್, 20 ಮಾಡ್ಯೂಲ್ ನೆಕ್ಸ್ಟ್ ಲೆವೆಲ್ಗೆ ಬಂದಿದೆ, ಎಲ್ಲ ಡೈರೆಕ್ಟಾಗಿ ಬಂದಿದೆ. ಆ್ಯಂಡ್ ಮೋರ್ ಆರ್ ಲೆಸ್ ಯು ಕ್ಯಾನ್ ಕಪಲ್ ಇನ್ ಎ ವೆರಿ ಸಿಗ್ಮ್ಯಾಟಿಕ್ ವೇ. ಸೊ ಇದಕ್ಕೆ ನಮ್ಮ ಜ್ಞಾನಿಯಲ್ಲಿ ಮೆಂಟಲ್ ಆನ್ಸರ್ ರೈಟಿಂಗ್ ಅಂತ ಕರೀತಾರೆ. ಪೇಪರಲ್ಲಿ ಎಲ್ಲರೂ ಬರೀತಾರೆ, ಬ್ರೈನಲ್ಲಿ ಯಾರೂ ಬರೆಯುವುದಿಲ್ಲ ಅನ್ನುವಂಥ ತಾತ್ಪರ್ಯ. ಇದ್ಯಾರೇನಿದೆ ಔಟ್ ಇನ್ ದಿಸ್ ರಿಗಾರ್ಡ್. ಥ್ಯಾಂಕ್ ಯು.